ಬೆಳಗಿನಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಸಾರಿಗೆ ಮುಷ್ಕರದ ಬಿಸಿ ಹೇಗಿದೆ ಅಂತ. ಅದರಲ್ಲೂ ಜಿಲ್ಲೆಗಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ತಟ್ಟಿದೆ. ಮೂಲೆ ಮೂಲೆಗೂ ಕೂಡ ನಿತ್ಯ ಪ್ರಯಾಣಿಕರನ್ನ ತಲುಪಿಸ್ತಾ ಇದ್ದಂತಹ ಬಸ್ಗಳು ಇವತ್ತು ಡಿಪೋ ಬಿಟ್ಟೆ ಹೊರಗೆ ಬರಲಿಲ್ಲ. ಅಧಿಕಾರಿಗಳೇನೋ ಅನಿವಾರ್ಯವಾಗಿ ಕೆಲವೆಡೆ ಖಾಸಗಿ ವಾಹನಗಳ ವ್ಯವಸ್ಥೆ ಮಾಡಿದ್ದಾರೆ. ಆದ್ರೆ ಬಹುತೇಕ ಕಡೆಗಳಲ್ಲಿ ನೀವು ಹೇಳಿದಾಗೆ ಜನಜೀವನದ ಮೇಲೆ ಬಸ್ ಬಂದ್ನ ಎಫೆಕ್ಟ್ ತೀವ್ರವಾಗಿ ತಟ್ಟಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಇಂದು ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ. ಇಡೀ ಬಸ್ ನಿಲ್ದಾಣ ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ಬಿಕು ಅಂತ ಇದೆ. ಕಲ್ಲು ಹೊಡಿತಾರೆ ಮತ್ತು ಬೇರೆ ಬಸ್ಗಳನ್ನ ನಿಲ್ಲಿಸ್ತಾರೆ ಅನ್ನೋದು ಭಯದಲ್ಲಿ ಇರುವಂತದ್ದು. ಮೈಸೂರಿನಲ್ಲಿ ಖಾಸಗಿ ಬಸ್ಗಳ ದರ್ಬಾರ್ ಜೋರಾಗಿದೆ. ಸ್ವತಃ ಆರ್ಟಿಒ ಅಧಿಕಾರಿಗಳು ಖಾಸಗಿ ವಾಹನದವರಿಗೆ ಕರೆ ಮಾಡಿ ಅವಕಾಶ ಮಾಡಿಕೊಟ್ಟಿರುವಂತದ್ದು. ರಾಜ್ಯಾದ್ಯಂತ ತಟ್ಟಿದ ಸಾರಿಗೆ ಮುಷ್ಕರದ ಬಿಸಿ, ಪ್ರಯಾಣಿಕರ ಪರದಾಟ. ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಖಾಸಗಿ ಬಸ್ ಎಂಟ್ರಿ, ಕೆಲವೆಡೆ ಕಲ್ಲು ತೂರಾಟ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ಸಾರಿಗೆ ಮುಷ್ಕರದ ಬಿಸಿ ತಟ್ಟಿದೆ. ಜಿಲ್ಲೆಗಳಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಸಂಪೂರ್ಣ ಸ್ತಬ್ಧವಾಗಿದೆ. ಕಚೇರಿ, ಶಾಲಾ ಕಾಲೇಜಿಗೆ ಹೋಗುವವರು, ಬೇರೆ ಬೇರೆ ಊರುಗಳಿಗೆ ಪ್ರಯಾಣಿಸುವವರು, ಆಸ್ಪತ್ರೆಗೆ ತೆರಳುವ ರೋಗಿಗಳು ತೀವ್ರ ಪರದಾಟ ನಡೆಸಿದ್ರು. ಸರ್ಕಾರಿ ಬಸ್ ಮುಷ್ಕರ ಹಿನ್ನೆಲೆ ಹಾಸನ ಬಸ್ ನಿಲ್ದಾಣಕ್ಕೆ ಖಾಸಗಿ ಬಸ್ಗಳು ಎಂಟ್ರಿಯಾಗಿವೆ. ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿದ ಅಧಿಕಾರಿಗಳು ಖಾಸಗಿ ಬಸ್ಗಳನ್ನೇ ನಿಲ್ದಾಣಕ್ಕೆ ಇಳಿಸಿದ್ದಾರೆ. ಸರ್ಕಾರಿ ಬಸ್ ಮುಷ್ಕರಕ್ಕೆ ಸೆಡ್ ಹೊಡೆದ ಅಧಿಕಾರಿಗಳು ಹುಬ್ಬಳ್ಳಿ ಬಸ್ ನಿಲ್ದಾಣದಲ್ಲೂ ಖಾಸಗಿ ವಾಹನಗಳ ವ್ಯವಸ್ಥೆ ಮಾಡಿದ್ದಾರೆ. ಹುಬ್ಬಳ್ಳಿ ಬಸ್ ನಿಲ್ದಾಣದಲ್ಲಿ ಕ್ರೂಸರ್, ಟೆಂಪೋಗಳ ಮೂಲಕ ಪ್ರಯಾಣಿಕರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಇತ್ತ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಬಂದಿದ್ದ ರೋಗಿಗಳು ವಾಪಸ್ ಹೋಗಲಾಗದೆ ಪರದಾಡಿದ್ದಾರೆ. ಜಿಲ್ಲೆಯ ಬೇರೆ ಬೇರೆ ಗ್ರಾಮದಿಂದ ಬಂದಿದ್ದ ರೋಗಿಗಳು ಬೆಳಗ್ಗೆಯಿಂದ ಬಸ್ಗಾಗಿ ಕಾದು ಸುಸ್ತಾಗಿದ್ದಾರೆ. ಇದೀಗ ನಾನು ಹುಬ್ಬಳ್ಳಿ ನಗರದಲ್ಲಿರ್ತಕ್ಕಂಥ ಕಿಮ್ಸ್ ಆಸ್ಪತ್ರೆಯಲ್ಲಿದ್ದೇನೆ. ಪ್ರತಿನಿತ್ಯ ಇಲ್ಲಿ 2 ರಿಂದ 3 ಸಾವಿರ ಜನ ಚಿಕಿತ್ಸೆಗೆ ಬರ್ತಾ ಇದ್ರು. ಹೊರ ರೋಗಿಗಳ ನೋಂದಣಿ ವಿಭಾಗದಲ್ಲಿ 8 ಕೌಂಟರ್ಗಳಿವೆ. 8 ಕೌಂಟರ್ಗಳು ಕೂಡ ದೊಡ್ಡ ಮಟ್ಟದಲ್ಲಿ ರಶ್ ಇರ್ತಾ ಇತ್ತು. ಆದ್ರೆ ಇವತ್ತು ಬಸ್ ಬಂದ್ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಅಂತಂದ್ರೆ ರಶ್ ಕೂಡ ಕಡಿಮೆ ಇರುವಂತದ್ದು. ಬಂದ್ ನಡುವೆಯೂ ರಸ್ತೆಗಿಳಿದ ಸರ್ಕಾರಿ ಬಸ್ಗಳ ಮೇಲೆ ಕೋಲಾರದಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. 1-2 ಬಸ್ಗಳನ್ನು ನಿಲ್ದಾಣಕ್ಕೆ ತರಿಸುತ್ತಿದ್ದಂತೆ ಕಲ್ಲು ತೂರಾಟ ನಡೆದಿದೆ. ಇತ್ತ ಗದಗ್ನಲ್ಲೂ ಸರ್ಕಾರಿ ಬಸ್ಗೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಹುಬ್ಬಳ್ಳಿ ಹೊರವಲಯದ ಗದಗ ರಸ್ತೆಯಲ್ಲಿ ಹೊಸಪೇಟೆ ವಿಭಾಗದ ಬಸ್ಗೆ ಕಲ್ಲು ತೂರಾಟ ನಡೆದಿದೆ. 2 ಮಾಸ್ಕ್ ಧಾರಿಗಳ ಕಲ್ಲೇಟಿಗೆ ಬಸ್ನ ಮುಂಭಾಗದ ಗ್ಲಾಸ್ ಸಂಪೂರ್ಣ ಜಖಮಾಗಿದೆ. ಇನ್ನು ಬಸ್ ಬಂದ್ನಿಂದ ಖಾಲಿಯಾಗಿರೋ ನಿಲ್ದಾಣದಲ್ಲಿ ಜನ ಕ್ರಿಕೆಟ್ ಆಡಿದ್ರು. ಬಸ್ ನಿಲ್ದಾಣ ಈಗ ಕ್ರಿಕೆಟ್ ಏನು ಗ್ರೌಂಡ್ ಆಗಿ ಮಾರ್ಪಟ್ಟಿದೆ. ಈಗ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಏನು ಯಾವುದೇ ಬಸ್ ಸಂಚಾರ ಇಲ್ಲ, ಯಾವ ಬಸ್ಗಳು ಕೂಡ ಪ್ಲಾಟ್ಫಾರ್ಮ್ಗೆ ಬಂದಿಲ್ಲ. ಹೀಗಾಗಿ ಇಡೀ ಬಸ್ ನಿಲ್ದಾಣ ಸಂಪೂರ್ಣ ಖಾಲಿಯಾಗಿದೆ. ಹೀಗಾಗಿ ಯುವಕರು ಇವತ್ತಿನ ದಿನ ಆ ಒಂದು ಬಸ್ ನಿಲ್ದಾಣ ಈಗ ಕ್ರಿಕೆಟ್ ಏನು ಮೈದಾನ ಆಗಿ ಮಾಡ್ಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಾರಿಗೆ ಮುಷ್ಕರದಿಂದ ಜನ ಖಾಸಗಿ ಬಸ್ಗಳಿಗೆ ಮೊರೆ ಹೋಗಿದ್ದಾರೆ. ಬಸ್ ಫುಲ್ ಆದ ಪರಿಣಾಮ ಬಸ್ನ ಹಿಂಭಾಗದಲ್ಲಿ ನೇತಾಡಿ ಒಬ್ಬ ವ್ಯಕ್ತಿ ಪ್ರಯಾಣಿಸಿದ್ದಾನೆ. ಇನ್ನು ಮುಷ್ಕರ ಹಿನ್ನೆಲೆ ರಾಮನಗರ ಬಸ್ ನಿಲ್ದಾಣದಲ್ಲೂ ಪ್ರಯಾಣಿಕರು ಪರದಾಡಿದ್ರು. ಊರಿಗೆ ತೆರಳಲು ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಪ್ರಯಾಣಿಕರು TV9 ಬಳಿ ಮನವಿ ಮಾಡಿದ್ರು. ನಾವು ಕೆಲ್ಸಕ್ಕೆ ಹೋಗ್ಬೇಕು ಸರ್, ಈಗ ಅದಕ್ಕೆ ಪ್ರೈವೇಟೇ ಆಗಲಿ ಹೋಗುವ ಅಂತ ಬಂದೋ. ಈಗ ಬೆಳಿಗ್ಗೆಯಿಂದ ಬಂದೋ ಬಸ್ಗಳಿಲ್ಲ ಸರ್. ಈಗ ಹೋಗ್ಲಿ 1 ಆರು ಹಾಕೊಡಿ, ನಮಗೆ ಆ ಕಡೆ ರೂಟ್ ಕಾರುವೆ 1-2 ಹಾಕೊಡಿ, ನಮ್ಗೆ ಬೇಕೇ ಬೇಕು ಸರ್ ಬಸ್ಗಳು. ಚಿಕ್ಕಬಳ್ಳಾಪುರದಲ್ಲಿ ಸಾರಿಗೆ ಮುಷ್ಕರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬೆಳಗ್ಗೆ ಬಸ್ಗಳು ಸಂಚಾರ ಆರಂಭಿಸಿದ್ರು, ಪ್ರಯಾಣಿಕರ ಸಂಖ್ಯೆ ಮಾತ್ರ ಕಡಿಮೆ ಇತ್ತು. ವಿಜಯಪುರದ ಬಸ್ ನಿಲ್ದಾಣದಲ್ಲೂ ಸರ್ಕಾರಿ ಬಸ್ ಬಾರದೆ ಪ್ರಯಾಣಿಕರು ಪರದಾಡಿದ್ರು. ಹೀಗಾಗಿ ಅಧಿಕಾರಿಗಳು ಖಾಸಗಿ ವಾಹನಗಳ ವ್ಯವಸ್ಥೆ ಮಾಡಿದ್ರು. ಕೊಪ್ಪಳದಲ್ಲಿ ಸಾರಿಗೆ ಮುಷ್ಕರ ಬಿಸಿ ಎಷ್ಟರ ಮಟ್ಟಿಗೆ ತಟ್ಟಿದೆ ಅಂದ್ರೆ ಬಸ್ ಬರುತ್ತೆ ಅಂತ ಕಾದು ಪ್ರಯಾಣಿಕರು ನಿಲ್ದಾಣದಲ್ಲಿ ನಿದ್ರೆಗೆ ಜಾರಿದ್ರು. ಕಲ್ಪತರುನಾಡು ತುಮಕೂರಿನಲ್ಲಿ ಬಸ್ ಮುಷ್ಕರ ಹಿನ್ನೆಲೆ ಪ್ರಯಾಣಿಕರು ತಮ್ಮ ಕೆಲಸಗಳಿಗೆ ತೆರಳಲಾಗದೆ ಪರದಾಡಿದ್ರು. ಬಸ್ ನಿಲ್ದಾಣಕ್ಕೆ ಬಂದಿದ್ದ ಮಹಿಳೆಯರು ಬಸ್ ಸಿಗದೆ ಕಂಗಾಲಾಗಿದ್ರು. ಮೈಸೂರಿಗೆ ಹೋಗ್ಬೇಕಾಗಿತ್ತು, ನಮಗೆ ಸ್ಟ್ರೈಕು ಅಂತ ಗೊತ್ತಿರಲಿಲ್ಲ ಸರ್. ಇವತ್ತು ತುಂಬ ತೊಂದರೆ ಆಗಿದೆ ಸರ್ ನಮ್ಗಳಿಗೆ. ಇವಾಗ ಅರ್ಜೆಂಟ್ ಹೋಗ್ಲೇಬೇಕಿತ್ತು ನಾವು. ಹಾಸ್ಟೆಲು ಅಲ್ಲಿಂದನೂ ಇಲ್ಲಿಗೆ ಬಸ್ ಇರಲಿಲ್ಲ, ಪ್ರೈವೇಟ್ ಬಸ್ಸಲ್ಲಿ ಬಂದ್ವಿ. ಇಲ್ಲೂ ಕೂಡ ಬಸ್ ಇಲ್ಲ, ತುಂಬ ತೊಂದರೆ ಆಗ್ತಿದೆ. 1.5 ಅವರ್ ಮೇಲೆ ಆಯಿತು ಬಂದು.
ತುಂಬ ಹಿಂಸೆ ಆಗ್ತಿದೆ. ಒಂದು ಬಸ್ ಇಲ್ಲ, ಅಟ್ಲೀಸ್ಟ್ ಒಂದು 1 ಅವರ್ಗೋ 2 ಅವರ್ಗಾದರೂ ಒಂದು ಬಸ್ ಬಿಟ್ಟಿದ್ದಿದ್ರೆ ನಮ್ಗೆ ತುಂಬ ಯೂಸ್ಫುಲ್ ಆಗ್ತಿತ್ತು. ಅಲ್ಲದೆ ತುಮಕೂರು ಕೊಪ್ಪಳ ವಿವಿ ಪರೀಕ್ಷೆಗಳು ಮುಂದೂಡಲಾಗಿದೆ. ತುಮಕೂರು ವಿವಿಯ ಸ್ನಾತಕ ಹಾಗೂ ಸ್ನಾತಕೋತ್ತರ ಪರೀಕ್ಷೆಗಳು ಹಾಗೂ ಕೊಪ್ಪಳ ವಿವಿಯ ಸ್ನಾತಕೋತ್ತರ ಪರೀಕ್ಷೆ ಮುಂದೂಡಿಕೆ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಸಾರಿಗೆ ಬಸ್ ಬಾರದ ಹಿನ್ನೆಲೆ ವಿದ್ಯಾರ್ಥಿಗಳು ಸಂಕಷ್ಟ ಅನುಭವಿಸಿದ್ರು. ಇಂದು ಪಿಯುಸಿ ಮೊದಲ ವರ್ಷದ ಪರೀಕ್ಷೆಗಳಿದ್ವು. ಹೀಗಾಗಿ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದಿದ್ದ ವಿದ್ಯಾರ್ಥಿಗಳು ಬಸ್ ಸಿಗದೆ ಹೈರಾಣಾದ್ರು. ಬೆಳಗ್ಗೆ 5 ಗಂಟೆಗೆ ಎದ್ದು ಕಾಲೇಜ್ ಬರಬೇಕು, ಆದರೆ ಈಗ ಊರಿಗೆ ಹೋಗೋಕ್ಕೂ ಬಸ್ ಇಲ್ಲ, ನಮ್ಮ ಕಾಲೇಜ್ಗೆ ಹೋಗೋಕ್ಕೂ ಬಸ್ ಇಲ್ಲ ಅಂತಂದ್ರೆ ಈಗ ಸದ್ಯದಲ್ಲೇ ಯೂನಿಟ್ ಟೆಸ್ಟ್ ಸ್ಟಾರ್ಟ್ ಆಗತ್ತೈತ್ರಿ. ಸೊ ನಾವು ಏನು ಮಾಡ್ಬೇಕಂತಾನೆ ತಿಳಿತಲ್ಲ. ಈಗ CBT ಒಳಗೆ ನಿಂತು ಮನೆಯಾಗಿದ್ರೆ ಮನೆ ಸ್ಟಡಿ ಮಾಡಿ ಯೂನಿಟ್ ಟೆಸ್ಟ್ ಇನ್ನು 2 ದಿನದಲ್ಲಿ ಯೂನಿಟ್ ಟೆಸ್ಟ್ ಐತೆ ನಿಮ್ಗೆ. ಇವತ್ತು ಕೂಡ ಟೆಸ್ಟ್ ಐತಿ, ಕರೆ ಏನು ಮಾಡೋದು ಗೊತ್ತಿಲ್ಲ. ಅದರಿಂದನೇ ಇಂಟರ್ನಲ್ ಮಾರ್ಕ್ಸ್ ಕೊಡ್ತಾನೆ ಅಂತ ಹೇಳಿದರು. ಇತ್ತ ರಾಯಚೂರಿನಲ್ಲೂ ವಿದ್ಯಾರ್ಥಿಗಳು ಪರದಾಡಿದ್ರು. ಹಾವೇರಿಯಲ್ಲೂ ಬಸ್ ಮುಷ್ಕರದ ಬಿಸಿ ವಿದ್ಯಾರ್ಥಿಗಳಿಗೆ ತಟ್ಟಿದೆ. ಅಲ್ಲದೆ ಗದಗ ಬಸ್ ನಿಲ್ದಾಣದಲ್ಲಿ NCC ವಿದ್ಯಾರ್ಥಿನಿಯರು ಪರದಾಡಿದ್ರು. ಧಾರವಾಡ ಜಿಲ್ಲೆಯ ನವಲಗುಂದಕ್ಕೆ ಹೋಗಲು ನಸುಕಿನ ಜಾವ 4 ಗಂಟೆಗೆ ನಿಲ್ದಾಣಕ್ಕೆ ಆಗಮಿಸಿದ್ರು. ಮಾರ್ನಿಂಗ್ 4 ಗಂಟೆಗೆ ಬಂದ ಸರ್. 4 ಗಂಟೆಗೆ ಬಂದಿರಿ. 4 ಗಂಟೆಗೆ ಒಂದು ಬಸ್ ಇಲ್ಲ. ಇಲ್ಲ ಸರ್, ಏನು ಒಂದು ಬಸ್ ಇಲ್ಲ ಸರ್. ಚಿತ್ರದುರ್ಗದಲ್ಲಿ ಸಾರಿಗೆ ಬಸ್ ಇಲ್ಲದೆ ಬಾಣಂತಿ ಪರದಾಡಿದ್ರು. ಹೆರಿಗೆ ಬಳಿಕ ಮೊದಲ ಸಲ ಪತಿ ಊರಿಗೆ ಹೊರಟಿದ್ದ ಬಾಣಂತಿ ಬಸ್ ಸಿಗದೆ ಕಂಗಾಲಾಗಿದ್ರು. ಜಗಳೂರು ಹತ್ರ ಹೊಸದುರ್ಗಕ್ಕೆ ಹೋಗಬೇಕು, ಬಸ್ಸಿಗೆ ಅಂತ ಬಂದ್ವಿ, ಬಸ್ ಇಲ್ಲ ಸರ್. ಇವಾಗ ಸರ್ ಪ್ರೈವೇಟಿಗೆ ಹೋಗ್ಬೇಕು, ಬಸ್ ಇಲ್ಲ ಅಂದ್ಮೇಲೆ ಮತ್ತೆ ಅಲ್ಲಿಗೆ ಹೋಗ್ಬೇಕು ಸರ್, ಏನೂ ಮಾಡೋಕ್ಕಾಗಲ್ಲ. ಮಂಡ್ಯ, ರಾಮನಗರ, ಮೈಸೂರಿನಲ್ಲೂ ಬಸ್ ಬಂದ್ ಬಿಸಿ ತಟ್ಟಿತ್ತು. ಸರಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ನಂಬಿದ್ದ ಮಹಿಳಾ ಪ್ರಯಾಣಿಕರು ಅನಿವಾರ್ಯವಾಗಿ ಹಣ ಕೊಟ್ಟು ಖಾಸಗಿ ಬಸ್ಗಳಲ್ಲಿ ಪ್ರಯಾಣಿಸಬೇಕಾಯಿತು. ತಮ್ಮ ಕಷ್ಟ ಹೇಳಿಕೊಂಡು ಕಣ್ಣೀರು ಹಾಕಿದ ಸಾರಿಗೆ ಸಿಬ್ಬಂದಿ. ರಾಯಚೂರಿನಲ್ಲಿ ಸಾರಿಗೆ ಬಂದ್ಗೆ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ರು. ಮೊದಲು ಬಸ್ ಬಿಡ್ರಿ ಅಂತ ಸಾರಿಗೆ ಸಿಬ್ಬಂದಿ ಜೊತೆ ಪ್ರಯಾಣಿಕರು ಕಿರಿಕ್ ಮಾಡಿದ್ರು. ಈ ವೇಳೆ ತಮ್ಮ ನೋವನ್ನ ನೆನೆದ ನಿರ್ವಾಹಕ ರವೀಂದ್ರ TV9 ಕ್ಯಾಮೆರಾ ಮುಂದೆ ಕಣ್ಣೀರಿಟ್ರು. ನಮ್ಮ ಪರಿಸ್ಥಿತಿ ಕೇಳೋರೇ ಯಾರು ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೈ ಮುಗಿದು ಕೇಳ್ಕೊತೀನಿ, ನಮ್ದು ಏನಾದ್ರು ಕೊಟ್ಬಿಡ್ರಿ ಸರ್. ನಮ್ಗೆ ಸುತ್ತ ಇಲ್ಲ ಅಂದ್ರೆ ನಾನು ಹೇಳಕ್ಕೆ ಸಾಯ್ತೀನಿ ನೋಡ್ರಿ ಸರ್. ನಮ್ಮ ಅಧಿಕಾರಿಗಳು ಪ್ರೆಷರ್ಲಿಂದ ನಾನು ಸತ್ತೋಲಕ್ಕೆ ರೆಡಿ ಆಗ್ತಿದ್ದೀನಿ. ಇವತ್ತು ಜೀವ ಕೊಟ್ಟರು ಬರೋಗಿಲ್ಲ. ನಮ್ಮ ಸಂಸ್ಥೆಗೋಸ್ಕರ ನಾನು 22 ವರ್ಷ ಸರ್ವಿಸ್ ಮಾಡಿದ್ದೀನಿ ಸರ್. ನ್ಯಾಯ ಕೇಳಲು ಹೋರಾಟ ಮಾಡಿದ್ರೆ ಎಸ್ಮಾ ಜಾರಿ ಮಾಡ್ತಾರೆ ಅಂತ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಬಸ್ ಚಾಲಕ ಗಳಗಳನ್ನೇ ಹತ್ತಿದ್ದಾರೆ. ಸರ್, ಇವತ್ತು ನಮ್ಮ ಸ್ನೇಹಿತರಿಗೆ ಏನು ಹೇಳಕ್ಕೆ ಬರುತ್ತಂದರೆ 2 ವರ್ಷ 3 ವರ್ಷ ಆಗಿದೆ ನಿವೃತ್ತಿಯಾಗಿ, ಅವ್ರಿಗೆಲ್ಲ ಗ್ರ್ಯಾಚುಯಿಟಿ ಕೊಟ್ಟಿಲ್ಲ. ಇವತ್ತು ಅಳು ಬರುತ್ತೆ ನನಗೆ ಅದನ್ನ ಹೇಳೋಕ್ಕೆ ಸರ್. ಇತ್ತ ಬಸ್ ಮುಷ್ಕರವನ್ನೇ ಬಂಡವಾಳ ಮಾಡಿಕೊಂಡ ಖಾಸಗಿ ವಾಹನಗಳು ಹಾಗೂ ಆಟೋ ಚಾಲಕರು ದುಪ್ಪಟ್ಟು ಹಣ ವಸೂಲಿ ಮಾಡಿದ್ದಾರೆ. ಮುರುಗೇಶಪಾಳ್ಯದಿಂದ KC ಜನರಲ್ ಆಸ್ಪತ್ರೆಗೆ ಹೋಗಲು ಕರೆದ್ರೆ 1,000 ರೂಪಾಯಿ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಕೇವಲ 12 ಕಿಲೋಮೀಟರ್ ದೂರಕ್ಕೆ 1,000 ರೂಪಾಯಿ ಕೇಳಿದ್ದಾರೆ. ಇನ್ನು ಬೆಂಗಳೂರಿನ ಸುಂಕದಕಟ್ಟೆಯಿಂದ 600, ಪೀಣ್ಯದಿಂದ 500 ರೂಪಾಯಿ ಹಾಗೂ ದಾಸರಹಳ್ಳಿಯಿಂದ ಬರಲು 300 ರೂಪಾಯಿ ಸುಲಿಗೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.